ಚಂದನವನ ಕಾಡು. ದೊಡ್ಡ ಮರಗಳು, ಕಲ್ಲಿನ ಸೇತುವೆ, ಬಿದಿರು ಕಾಡು, ಮಧ್ಯದಲ್ಲಿ ಹರಿಯುವ ನಿರ್ಜಲನ ನದಿ. ಈ ಕಾಡಿನಲ್ಲಿ ಪ್ರಾಣಿಗಳು ಪ್ರತಿದಿನ ಸ್ಪರ್ಧೆ, ಆಟ ಮತ್ತು ಹಾಸ್ಯದಲ್ಲಿ ಕಾಲ ಕಳೆಯುತ್ತವೆ. ಚಂದನವನದಲ್ಲಿ ಮೋಹನ್ ಎಂಬ ಕೋತಿ ಇತ್ತು. ಅದು ತುಂಬಾ ಚುರುಕು, ಆದರೆ ಸ್ವಲ್ಪ ಅಹಂಕಾರಿ ಮತ್ತು ಹಾಸ್ಯಾಸ್ಪದ ತಪ್ಮಾಡುವ ಸ್ವಭಾವದದು. ಅದೇ ಕಾಡಿನಲ್ಲಿ ಚಿನ್ನು ಎಂಬ ಮೊಲ ಇತ್ತು. ಅದು ಶಾಂತ, ಬುದ್ಧಿವಂತ ಮತ್ತು ತುಂಬಾ ಗಮನಶೀಲ. ಒಂದು ದಿನ ಕೋತಿ ಘೋಷಣೆ ಮಾಡಿತ್ತು, ಈ ಕಾಡಿನಲ್ಲಿ ನಾನು ಓಟದ ರಾಜ, ಯಾರಾದ್ರೂ ನನ್ನನ್ನು ಸೋಲಿಸಬಲ್ಲರಾ? ಎಲ್ಲ ಪ್ರಾಣಿಗಳು ನಕ್ಕವು. ನೀನು ತುಂಬಾ ಮಾತಾಡ್ತೀಯಾ ಕೋತಿ? ಮಾತಲ್ಲ, ನಾನು ಕ್ರಿಯೆ ತೋರಿಸುತ್ತೇನೆ. ಕ್ರಿಯೆ ಮಾತ್ರ ಸಾಕಾಗದು, ನಿರಂತರತೆ ಬೇಕು. ಹಾಗಾದರೆ ನೀನೇ ನನ್ನ ಜೊತೆ ಓಟ ಮಾಡು. ಸ್ಪರ್ಧೆ ಘೋಷಿಸಲಾಯಿತು. ಚಂದನ ಮರದಿಂದ ನದಿ ದಾಟಿ ಮತ್ತೆ ಹಿಂತಿರುಗುವುದು ನಿಯಮ. ಯಾರಾದರೂ ಮಧ್ಯದಲ್ಲಿ ನಿಲ್ಲಬಾರದು, ಯಾರಾದರೂ ತಪ್ಪು ದಾರಿ ಹೋಗಬಾರದು. ಕೋತಿ ಮಾರ್ಗದಲ್ಲಿ ನಿಂತಿತ್ತು. ಅದು ಹಣ್ಣು ಕಂಡಿತ್ತು. ಅದು ತಿನ್ನಲು ಶುರು ಮಾಡಿತ್ತು. ಮೊಲ ಮುಂದುವರಿಯುತ್ತಿತ್ತು. ಮೊಲ ಯೋಚಿಸಿತ್ತು, ಕೋತಿ ವೇಗವಾಗಿರಬಹುದು, ಆದರೆ ಅದು ಶಿಸ್ತಿಲ್ಲ. ಅದು ನಿಲ್ಲದೆ ಸಾಗಿತ್ತು. ಮೊಲ ಈಗ ಅರ್ಧ ದಾರಿ ಮುಗಿಸಿತ್ತು. ಕೋತಿ ಗಾಬರಿಯಾದಿತ್ತು. ಅದು ಮತ್ತೆ ವೇಗವಾಗಿ ಓಡಿತ್ತು. ಕೊನೆಯ ಹಂತ. ಕೋತಿ ಸಂಪೂರ್ಣ ಶಕ್ತಿಯಿಂದ ಓಡಿತ್ತು. ಮರದಿಂದ ಜಿಗಿದು, ಕಲ್ಲು ದಾಟಿ, ನದಿಗೆ ಹಾರಿ. ಆದರೆ ಅದು ಜಾರಿ ಬಿತ್ತು. ಮೊಲ ಶಾಂತವಾಗಿ ಫಿನಿಶ್ ಲೈನ್ ದಾಟಿತ್ತು. ಅಂತ್ಯ. ಎಲ್ಲ ಪ್ರಾಣಿಗಳು ಚಪ್ಪಾಳೆ ಹೊಡೆದವು. ಸ್ಥಿರತೆ ಗೆದ್ದಿತು. ನಾನು ತುಂಬಾ ಅಹಂಕಾರದಿಂದ ಸೋತೆ.